ವೀಕ್ಷಕರೇ, ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ಹೊರಟಾಗ ಒಬ್ಬೊಬ್ಬರು ಒಂದೊಂದು ರೀತಿ ವಿಮರ್ಶೆ ಮಾಡ್ತಾರೆ ನಮ್ಮನ್ನು. ನಾವು ನಮ್ಮ ಗುರಿ ತಲುಪಬೇಕು ಅಂದರೆ ನಮ್ಮ ಮನಸ್ಸಿಗೆ ಏನು ಸರಿ ಅನಿಸುತ್ತೆ ಆ ಕೆಲಸನ ಮಾಡಬೇಕು. ಬೇರೆ ಯಾರ ಮಾತಿಗೂ ಕಿವಿ ಕೊಡಬಾರ್ದು. ಯಾಕಂದರೆ ನಮ್ಮ ಮನಸ್ಸಿನ ಮಾತು, ನಮ್ಮ ಭಾವನೆಗಳು ನಮಗೆ ಬಿಟ್ಟು ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಮು ಆಸ್ಟ್ರೋ. ಇವತ್ತಿನ ವಿಡಿಯೋದಲ್ಲಿ ಸಿಂಹರಾಶಿಯವರು ನೆಮ್ಮದಿಯಾಗಿ ಶಾಂತಿಯಿಂದ ಸಂತೋಷವಾಗಿ ಬದುಕೋದಕ್ಕೆ ಏನೆಲ್ಲ ನಿಯಮಗಳನ್ನ ಪಾಲಿಸಬೇಕು ಅಂತ ನೋಡೋಣ. ಮೊದಲನೇದಾಗಿ, ನಿಮಗೆ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರ ಮೇಲೆ ತುಂಬ ಪ್ರೀತಿ ಇರುತ್ತೆ. ಅವರ ದುಃಖ, ನೋವು ಹಾಗೂ ಕಷ್ಟದ ಸಮಯದಲ್ಲಿ ಅವರ ಸಹಾಯಕ್ಕಾಗಿ ಸದಾ ಸಿದ್ಧವಾಗಿರ್ತೀರ. ಅವ್ರ ಜೊತೆ ತುಂಬ ಪ್ರಾಮಾಣಿಕವಾಗಿರ್ತೀರ. ಆದರೆ ನಿಮ್ಮ ಕಷ್ಟ, ನಿಮ್ಮ ನೋವು ಹಾಗೂ ನಿಮಗಿರೋ ಜವಾಬ್ದಾರಿಗಳ ಭಾರವನ್ನು ಎಂದಿಗೂ ಯಾರ ಹತ್ರನೂ ಹಂಚ್ಕೊಳ್ಳೋದೇ ಇಲ್ಲ. ನೀವು ಯಾರೆದ್ರಿಗೂ ತೋರಿಸ್ಕೊಳ್ಳೋದು ಇಲ್ಲ. ನೀವು ನಿಮ್ಮ ಕುಟುಂಬದವ್ರಿಗೆ ಹೊರೆಯಾಗಿ ಬದುಕೋದಕ್ಕೆ ಇಷ್ಟಪಡಲ್ಲ. ಎಲ್ಲರೂ ನಿಮ್ಮನ್ನು ಅಹಂಕಾರಿಗಳು ಅಂತ ಕರೀತಾರೆ. ಆದರೆ ನೀವು ಬಯಸೋದು ಪ್ರಾಮಾಣಿಕ ಪ್ರೀತಿ ಹಾಗೂ ಗೌರವವನ್ನು ಮಾತ್ರ. ಎರಡನೇದಾಗಿ, ಹಣದಿಂದ ನಿಮ್ಮನ್ನು ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಒಂದು ತಕ್ಕಡಿಯಲ್ಲಿ ಒಂದು ಕಡೆ ಹಣ ಹಾಗೂ ಇನ್ನೊಂದು ಕಡೆ ಪ್ರೀತಿ, ವಿಶ್ವಾಸ ಹಾಗೂ ಗೌರವನ ಇಟ್ಟರೆ ನೀವು ಹಣಕ್ಕೆ ಪ್ರಾಮುಖ್ಯತೆ ಕೊಡದೆ ಪ್ರೀತಿ, ವಿಶ್ವಾಸಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡ್ತೀರಾ. ನೀವು ದಯಾಳುಗಳಾಗಿರ್ತೀರ. ನಿಮ್ಮ ಹತ್ರ ಯಾರಾದರೂ ಸಹಾಯ ಕೇಳಿದರೆ ನಿಮ್ಮ ಕೈಲಿ ಇಲ್ಲ ಅನ್ನೋದಕ್ಕೆ ಆಗೋದಿಲ್ಲ. ಯಾಕಂದರೆ ಸಿಂಹರಾಶಿ ಅಧಿಪತಿ ಸೂರ್ಯ ಗ್ರಹಗಳ ರಾಜ ಆಗಿರೋದ್ರಿಂದ ನಿಮ್ಮಲ್ಲೂ ಸಹ ರಾಜನ ಗುಣಗಳಿರುತ್ತೆ. ನಿಮ್ಮವರಿಗೋಸ್ಕರ ಎಲ್ಲ ರೀತಿಯ ತ್ಯಾಗ ಮಾಡ್ತೀರಾ. ಕಷ್ಟಪಟ್ಟು ಎಲ್ಲರ ಅವಶ್ಯಕತೆಗಳನ್ನು ಪೂರೈಸ್ತೀರಾ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಸೂರ್ಯ ಚೆನ್ನಾಗಿಲ್ಲ ಅಂದರೆ ಇಷ್ಟೆಲ್ಲ ತ್ಯಾಗ ಮಾಡಿದ್ರೂ ನೀವೇ ನೋವನ್ಭವಿಸ್ಬೇಕಾಗುತ್ತೆ. ನಿಮಗೆ ಗೌರವ ಮರ್ಯಾದೆ ಸಿಗದೇ ಇದ್ದಾಗ ಕೋಪ ಬಂದು ಕಠಿಣವಾಗಿ ವರ್ತಿಸ್ತೀರಾ. ಸಿಂಹದಂತೆ ಗರ್ಜಿಸ್ತೀರಾ. ಸ್ವಲ್ಪ ಸಮಯ ಕಳೆದ ನಂತರ ನಿಮಗೆ ನಿಮ್ಮ ಮೇಲೇ ಪಾಪ ಪ್ರಜ್ಞೆ, ಗಿಲ್ಟ್ ಫೀಲಿಂಗ್ ಕಾಡೋದಕ್ಕೆ ಶುರು ಆಗುತ್ತೆ. ಅಯ್ಯೋ, ನಾನೇ ಒಳ್ಳೆಯವನಲ್ವೇನೋ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೋತೀರ. ನಿಮ್ಮ ಪೂರ್ವದಲ್ಲಿ ನಡೆದ ಘಟನೆಗಳ ಕಾರಣದಿಂದ ನೀವು ನಿಮ್ಮ ನೆಗೆಟಿವ್ ಎಮೋಷನ್ಸ್ನ ನಿರ್ವಹಣೆ ಮಾಡೋದರಲ್ಲಿ ವಿಫಲರಾಗ್ತೀರ. ನಿಮ್ಮ ಕೋಪವನ್ನು ಆರೋಗ್ಯಕರವಾದ ರೀತಿಯಲ್ಲಿ ನಿಭಾಯಿಸೋಕ್ಕೆ ಆಗೋದಿಲ್ಲ ನಿಮ್ಮ ಕೈಲಿ. ನಿಮ್ಮ ಹೃದಯ ವಿಶಾಲವಾಗಿರುತ್ತೆ. ನೀವು ಉನ್ನತ ಸ್ಥಾನಕ್ಕೆ ಹೋಗುವಾಗ ನಿಮ್ಮ ಜೊತೆಯಲ್ಲಿ ಇರೋರನ್ನು ಸಹ ಗಮನದಲ್ಲಿ ಇಟ್ಕೊಂಡು ಅವರಿಗೂ ಸಹಾಯ ಮಾಡ್ತಾನೆ ಜೀವನದಲ್ಲಿ ಮುಂದೆ ಬರ್ತೀರ. ನೀವು ಯಾರಿಗಾದರೂ ಕಾಲ್ ಮಾಡಿದಾಗ ನಿಮ್ಮ ಕಾಲ್ನ ರಿಸೀವ್ ಮಾಡಿಲ್ಲ ಅಂದರೆ, ನಿಮ್ಮ ಜೊತೆ ಸರಿಯಾಗಿ ಮಾತಾಡಿಲ್ಲ ಅಂದರೆ ನೇರವಾಗಿ ನಿಮ್ಮ ಹೃದಯಕ್ಕೆ ನೋವುಂಟಾಗುತ್ತೆ. ನಿಮಗೆ ಸಭೆ ಸಮಾರಂಭಗಳಿಗೆ ಹೋಗೋದಕ್ಕಿಂತ ಮನೆಯಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯೋದಕ್ಕೆ ಇಷ್ಟ ಆಗುತ್ತೆ. ಆದರೆ ನಿಮ್ಮ ಮನಸ್ಥಿತಿ ಸರಿ ಇಲ್ಲ ಅಂದಾಗ ಮಾತ್ರ ಒಂಟಿಯಾಗಿ ಇರೋಕ್ಕೆ ಬಯಸ್ತೀರ. ಮೂರನೇದಾಗಿ ವೀಕ್ಷಕರೇ, ಒಂದು ಮಾತು ಹೇಳ್ತೀನಿ. ನೀವು ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ಹಾಗೂ ಸಂತೋಷದಿಂದ ಇರಬೇಕು ಅಂತಿದ್ದರೆ ಕೆಲವೊಂದು ನಿಯಮಗಳನ್ನ ಪಾಲಿಸಲೇಬೇಕಾಗತ್ತೆ. ನಿಮ್ಮ ಹತ್ರ ಸಹಾಯ ಪಡ್ಕೊಂಡು ನಿಮ್ಮೆದುರುಗಡೆ ಚೆನ್ನಾಗಿದ್ದು ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ವಿಮರ್ಶೆ ಮಾಡಿ ಮಾತಾಡ್ತಾರಲ್ಲ, ಅಂಥವರಿಂದ ದೂರ ಇರಿ. ನಿಮ್ಮ ಹತ್ರ ಅತಿ ಬುದ್ಧಿವಂತಿಕೆ ಪ್ರದರ್ಶನ ಮಾಡುವಂಥ ವ್ಯಕ್ತಿಗಳನ್ನು ಸಹ ನಿಮ್ಮ ಹತ್ತಿರಕ್ಕೆ ಸೇರಿಸಬೇಡಿ. ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆಗೆ ಮಸಿ ಬಳಿಯುವಂಥ ವ್ಯಕ್ತಿಗಳನ್ನು ನಿಮ್ಮ ಸುತ್ತ ಇಟ್ಕೋಬೇಡಿ. ನಿಮ್ಮನ್ನು ದಬ್ಬಾಳಿಕೆಯಿಂದ ಹತ್ತಿಕ್ಕೋ ಪ್ರಯತ್ನ ಮಾಡೋರನ್ನು ಸಹ ಅವಾಯ್ಡ್ ಮಾಡಿ. ನೀವು ಹೇಗಿರ್ತೀರೋ ಹಾಗೇ ಇರಿ. ಬೇರೆ ಯಾರಿಗೋಸ್ಕರನೋ ಬದಲಾಗೋ ಅವಶ್ಯಕತೆ ಇಲ್ಲ. ಹಾಗೆ ಬದಲಾವಣೆ ಮಾಡಿಕೊಳ್ಳುವಂಥ ವ್ಯಕ್ತಿತ್ವನೂ ಅಲ್ಲ ನಿಮ್ಮದು. ಇಂಟ್ರೋವರ್ಟ್ ಕ್ವಾಲಿಟಿ ಇರುತ್ತೆ ನಿಮ್ಮಲ್ಲಿ. ಸಹಾಯಕ್ಕಾಗಿ ಕೈ ಚಾಚೋದು ನಿಮ್ಮಿಂದ ಆಗದೇ ಇರೋ ಕೆಲಸ. ನಿಮ್ಮ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ಹೊರಟಾಗ ಎಮೋಷನಲಿ ಡ್ಯಾಮೇಜ್ ಆಗಿಬಿಡ್ತೀರ. ತುಂಬ ಜನ ಹೇಳ್ತಾರೆ ಸಿಂಹರಾಶಿ ಅಂದರೆ ಗತ್ತು ಜಾಸ್ತಿ ಇರುತ್ತೆ, ದರ್ಪ ಇರುತ್ತೆ, ಅದು ಇದು ಅಂತ. ಬಟ್ ನನ್ನ ಅಬ್ಸರ್ವೇಷನ್ನಲ್ಲಿ ನಾನು ನನ್ನ ಕ್ಲೈಂಟ್ಸ್ ಜೊತೆ ಮಾತಾಡಿದಾಗ ನನಗೇನು ಅನಿಸಿದೆಯೋ ಅದನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಸ್ವಾಭಿಮಾನವನ್ನು, ಅಹಂಕಾರ ಅನ್ನೋರಿಗೆ, ಡಿಸಿಪ್ಲಿನ್ನಾಗಿ ಇರೋದನ್ನು, ಆ್ಯಟಿಟ್ಯೂಡ್ ಅನ್ನೋವಂಥವ್ರಿಗೆ, ಗೌರವ ಮರ್ಯಾದೆ ಬಯಸಿದಾಗ ಇವನಿಗೆ ದರ್ಪ ಜಾಸ್ತಿ, ಇವನೇನು ದೊಡ್ಡ ಮನುಷ್ಯನ ಅಂತ ಕಮೆಂಟ್ ಮಾಡೋರಿಗೆ ಏನೂ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ನಮ್ಮ ದಾರಿನಲ್ಲಿ ನಾವು ಹೋಗ್ತಾ ಇರಬೇಕು ಅಷ್ಟೇ. ನೀವು ಕೂಡ ನಿಮಗೆ ಸರಿ ಅನಿಸಿದ ದಾರಿಯಲ್ಲಿ ಮುಂದೆ ಸಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ರಾಮು ಆಸ್ಟ್ರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.
ಥ್ಯಾಂಕ್ ಯು.